ನಾವು ದೇವರಿಗೆ ಪೂಜೆ ಮಾಡಬೇಕಾ ಅಥವಾ ಧ್ಯಾನ ಮಾಡಬೇಕಾ? ನಾವು ದೇವರಿಗೆ ಪೂಜೆನೂ ಮಾಡಬೇಕು, ಧ್ಯಾನನೂ ಮಾಡಬೇಕಾಗುತ್ತೆ. ಪೂಜೆ ಅಂತಕ್ಕಂಥದ್ದು ಒಂದು ಹಂತ, ಒಂದು ಭಕ್ತಿ ಮಾರ್ಗದಲ್ಲಿ ಅದು ಒಂದು ಪ್ರೈಮರಿ ಲೆವೆಲ್, ಒಂದು ಪ್ರೈಮರಿ ಸೆಕ್ಷನ್ ಥರ ಪೂಜೆ ಮಾಡೋದು. ಆದರೆ ನಾವು ಪೂಜೆಗೆ ನಿಲ್ಲಬಾರ್ದು. ಪೂಜೆ ಒಂದು ಸಿದ್ಧತೆ. ಪೂಜೆಯ ನಂತರ ನಾವು ಧ್ಯಾನಕ್ಕೆ ಹೋಗಬೇಕು. ಪೂಜೆ ಒಂದು ಭೌತಿಕ ಸಲಕರಣೆಗಳನ್ನು ಇಟ್ಟುಕೊಂಡು ನಾವು ಕೂತ್ಕೊಳ್ತೀವಿ. ಹಣ್ಣು, ಹೂವು, ಕಾಯಿ ಇವೆಲ್ಲ ಇಟ್ಕೊಳ್ತೀವಿ. ಅದೆಲ್ಲ ಏನು ಅಗತ್ಯ ಇಲ್ಲ. ನಮಗೆ ಒಂದು ಊದಿನ ಕಡ್ಡಿ, ಒಂದು ಕರ್ಪೂರ, ಒಂದು ಹೂವು ಇದ್ದರೆ ಸಾಕು. ಹೂವದಲ್ಲಿರ್ತಕ್ಕಂಥ ಪರಿಮಳ, ಆ ಹೂವದಲ್ಲಿರ್ತಕ್ಕಂತಹ ಪರಿಮಳವೇ ನಾನಾಗಿ ಆ ಪರಮಾತ್ಮನಲ್ಲಿ ನಾನು ಬೆರಿಬೇಕು. ಇನ್ನು ಆ ಊದಿನ ಕಡ್ಡಿಯಲ್ಲಿ ಬರ್ತಕ್ಕಂಥ ಹೊಗೆ, ಆ ಹೊಗೆಯಲ್ಲಿರ್ತಕ್ಕಂಥ ಗಂಧ, ಅದರ ಪರಿಮಳವೇ ಆಗಿ ನಾನು ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಪರಮಾತ್ಮನ ಜೊತೆ ಬೆರಿಬೇಕು. ಕರ್ಪೂರ, ಆ ಕರ್ಪೂರವೇ ನಾನಾಗಿ ಹಾಗೆಯೇ ಹುರಿದು ಇದ್ದಕ್ಕಿದ್ದ ಹಾಗೆ ಮಾಯ ಆಗುತ್ತೆ ನೋಡಿ. ನೋಡ್ತಾ ಹಾಗೆಯೇ ಮಾಯ ಆಗಿ ಈ ಪ್ರಕೃತಿ ಜೊತೆಯಲ್ಲಿ ಬೆರ್ತೆ ಹೋಗ್ಬಿಡ್ತದೆ. ಕರ್ಪೂರ ಇಲ್ಲಿ ಇತ್ತು ಅನ್ನೋದಕ್ಕೆ ಸಾಕ್ಷಿನೇ ಇರೋದಿಲ್ಲ. ಹಾಗೆ ನಾವು ಈ ಪರಮಾತ್ಮನಲ್ಲಿ ಭೌತಿಕ ವಸ್ತುಗಳ ರೂಪದಲ್ಲಿ ನಾವೇ ಆ ಭೌತಿಕ ವಸ್ತುಗಳಾಗಿ ಬೆರೆತು ಪರಮಾತ್ಮನಲ್ಲಿ ನಾವು ಸೇರಿಕೊಳ್ಬೇಕು. ಅದೊಂದು ಭಕ್ತಿಯ ಹಂತ. ನಂತರ ನಾವು ಪರಮಾತ್ಮನ ನೆನಪಿನಲ್ಲಿ ಕೂತ್ಕೊಳ್ತೀವಲ್ಲ, ಅವನನ್ನು ನೆನೆಸ್ಕೊಂಡು ಕುಳಿತುಕೊಳ್ತೀವಲ್ಲ, ಅದೇ ಧ್ಯಾನ. ಆ ಧ್ಯಾನ ಹೇಗಿರಬೇಕಂತಂದರೆ, ನಾವು ಈ ಶರೀರದಲ್ಲಿ ನಾವು ಆತ್ಮವಾಗಿದ್ದೇವೆ. ಆತ್ಮ ಈ ಭ್ರುಕುಟಿಯ ಹಿಂಭಾಗದಲ್ಲಿ, ಅಂದರೆ ಈ ಕಣ್ಣುಗಳ ಕೊನೆಯಲ್ಲಿ ಆ ಆತ್ಮ ಇದೆ. ಆ ಆತ್ಮವೇ ನಾವು. ಆ ಆತ್ಮದ ಬೆಳಕೇ ನಾವು. ಆ ಆತ್ಮರೂಪಿಗಳಾಗಿ ಈ ಶರೀರದಲ್ಲಿ ನಾವು, ಈ ಶರೀರವೆಂಬ ಮನೆಯಲ್ಲಿ, ಈ ಶರೀರವೆಂಬ ಗೂಡಿನಲ್ಲಿ ನಾವು ಬೆಳಕಿನ ರೂಪದಲ್ಲಿ ಆತ್ಮಜ್ಯೋತಿಯಾಗಿ ಈ ಕಣ್ಣುಗಳ ಹಿಂದೆ ನಾವು ಏನು ಇದ್ದೇವೆ, ಅಲ್ಲಿಂದ ನಾವು ಆ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ಶಿವ, ಆ ಬ್ರಹ್ಮಾಂಡದಲ್ಲಿ ಪ್ರಜ್ವಲವಾಗಿರ್ತಕ್ಕಂಥ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಶಿವನ ಜೊತೆ ನಾವು ಕನೆಕ್ಟ್ ಮಾಡ್ಕೊಂಡು ಕೂತ್ಕೋಬೇಕು. ಇಂಟರ್ನೆಟ್ ಅಂತ ಹೇಳ್ತೀವಲ್ಲ, ಹಾಗೆ ನಾವು ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ಬೆಸೆದುಕೊಂಡು ನಾವು ಕುಳಿತುಕೊಳ್ಬೇಕು, ಅವನ ನೆನಪಲ್ಲಿ ಕುಳಿತುಕೊಳ್ಬೇಕು. ಇದು ಧ್ಯಾನ. ಎಷ್ಟೊತ್ತು ನಾವು ನಮ್ಮ ಜ್ಞಾನವನ್ನು ಅವನಿಗೆ ಅರ್ಪಿಸಿ ನಾವು ಆತ್ಮಜ್ಞಾನಿಗಳಾಗಿ, ನಾನು ಆತ್ಮ ಅಂತ ತಿಳ್ಕೊಂಡು ಭ್ರೂಮಧ್ಯ ಭ್ರುಕುಟಿಯಲ್ಲಿ ನಾನು ಪ್ರಕಾಶಮಾನವಾಗಿದ್ದೇನೆ ಅಂತ ತಿಳ್ಕೊಂಡು ಮೇಲೆ ಇರ್ತಕ್ಕಂಥ ಆ ಪರಮಾತ್ಮ ಶಿವನನ್ನು ನೆನಪು ಮಾಡ್ತಾ ನಾವೇನು ಕೂತ್ಕೊಳ್ತೀವಲ್ಲ, ಇದು ನಿಜವಾದಂಥ ಧ್ಯಾನ. ಆದ್ದರಿಂದ ಮನುಷ್ಯನಿಗೆ ಪೂಜೆನೂ ಬೇಕು, ಧ್ಯಾನವೂ ಬೇಕು.